ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ರೇಷನ್ ಕಾರ್ಡ್ ಡಿಲೀಟ್, 40 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ ರದ್ದು. ಇವತ್ತು ನಾವು ನೋಡ್ತಾ ಇರೋಂತಹ ವಿಷಯ ಬಂದು 40 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ ರದ್ದು. BPL ಕಾರ್ಡ್ದಾರರಿಗೆ ಶಾಕ್ ಕೊಟ್ಟಿದೆ ನಮ್ಮ ಕರ್ನಾಟಕ ಸರ್ಕಾರ. ಏನಕ್ಕೋಸ್ಕರ ಕಾರ್ಡ್ನ ರದ್ದು ಮಾಡಿದೆ? ಈ BPL ಕಾರ್ಡ್ ರದ್ದಾಗಿರುವಂತಹ ಲಿಸ್ಟಲ್ಲಿ ನಮ್ಮ ಹೆಸರಿದೆಯಾ? ನಮ್ಮ ಕಾರ್ಡು ಡಿಲೀಟ್ ಆಗಿದೆಯಾ? ಏನಕ್ಕೆ ಡಿಲೀಟ್ ಆಗಿದೆ? ಬನ್ನಿ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ರಾಜ್ಯ ಸರ್ಕಾರ ಅನರ್ಹ BPL ರೇಷನ್ ಕಾರ್ಡನ್ನು ರದ್ದುಗೊಳಿಸಲು ಮುಂದಾಗಿದ್ದು, ಸುಮಾರು 40 ಲಕ್ಷಕ್ಕೂ ಹೆಚ್ಚು ಅನರ್ಹ BPL ಕಾರ್ಡ್ದಾರರು ಇರುವುದು ಪತ್ತೆಯಾಗಿದೆ. ಇವಾಗ 40 ಲಕ್ಷಕ್ಕಿಂತ ಹೆಚ್ಚು ಜನರು BPL ಕಾರ್ಡ್ನ ಬಳಸ್ತಾ ಇರೋದು ನಮ್ಮ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿದೆ. ಆದರೆ ಆ 40 ಲಕ್ಷ ಜನಗಳು ಕೂಡ ಬಳಸ್ತಿರೋರು ಕೂಡ ಅವರೆಲ್ಲ ಅರ್ಹರಲ್ಲ, ಅವರೆಲ್ಲ ಅನರ್ಹರೇ. ಅಂದರೆ ಬಡತನ ರೇಖೆಯಲ್ಲಿ ಇರೋವಂಥವರಿಗೆ BPL ಕಾರ್ಡ್ನ ಬಳಸಬೇಕು ಅಂತ ಇದೆ. ಇವಾಗ ಬಡತನದಲ್ಲಿರುವಂತಹ ಕಡು ಬಡವರಿಗೆ BPL ಕಾರ್ಡಿನ ತುಂಬ ನಾನಾ ರೀತಿಯ ಸೌಲಭ್ಯಗಳನ್ನ ರಾಜ್ಯ ಸರ್ಕಾರ ನಮಗೆ ಒದಗಿಸಿದೆ. ಮನೆಯಿಂದ ಆಗ್ಬೋದು, ಆರೋಗ್ಯ ಆಗ್ಬೋದು, ಕಟ್ಟಡ ನಿರ್ಮಾಣ ಆಗ್ಬೋದು, ತುಂಬ ನಮಗೆ ಇದರಿಂದ ತುಂಬ ಹೆಲ್ಪ್ ಆಗಿದೆ. 20% BPL ಕಾರ್ಡ್ಗಳನ್ನ ಬೆಂಗಳೂರಲ್ಲೇ ಬಳಸ್ತಿದ್ದೆ. ಅದು ಏನಕ್ಕೋಸ್ಕರ ಅಂದರೆ ನಿಮಗೆ ಗೊತ್ತಿದೆ, ಇವಾಗ ಆ ಕಾರ್ಡ್ನ ಬಳಸೋದ್ರಿಂದ ಅವ್ರಿಗೆ ಅರ್ಹರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನೆಲ್ಲ ಅನರ್ಹರೇ ಪಡ್ಕೋತಾ ಇದ್ದಾರೆ. ಅದನ್ನು ಏನು ಮಾಡಿದೆ, ಇವಾಗ ಸದ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈ ಅಂಕಿಅಂಶಗಳನ್ನ ಪ್ರಕಾರ ತಗೊಂಡು ರಾಜ್ಯದಲ್ಲಿ BPL ಅಂತ್ಯೋದಯ ಅನ್ನ ಯೋಜನೆ ಸೇರಿ 1.27 ಕೋಟಿ ಕಾರ್ಡ್ಗಳಿವೆ. 1.27 ಕೋಟಿ ಕಾರ್ಡ್ಗಳಿವೆ. 4.36 ಕೋಟಿಗೂ ಅಧಿಕ ಫಲಾನುಭವಿಗಳಿದ್ದಾರೆ ಅಲ್ವಾ? ಅದಕ್ಕಿಂತ ಹೆಚ್ಚು ಫಲಾನುಭವಿಗಳು ಇದ್ದಾರೆ. ಅದರ ಲಕ್ಷಾಂತರ ಕಾರ್ಡ್ಗಳು ಅರ್ಹತೆ ಇಲ್ಲದವರು ಕೂಡ ಪಡ್ಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ, ಗೃಹಲಕ್ಷ್ಮಿ ಸೇರಿದಂತೆ ಸರ್ಕಾರದ ಎಲ್ಲ ತರಹದ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ. ಯಾರಿಗೆಲ್ಲ ಇದರಿಂದ ಅನರ್ಹರಿದ್ದಾರೆ ಅವರು ಕೂಡ ಈ ಸೌಲಭ್ಯಗಳನ್ನ ಪಡ್ಕೋತಾ ಇದ್ದಾರೆ. ಇದರಿಂದ ನಾನಾ ಸೌಲಭ್ಯಗಳನ್ನ ಪಡಿತಿದ್ದಾರೆ. ಇದರಿಂದ ಅರ್ಹರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಯಾವುದೂ ಸಿಗ್ತಾ ಇಲ್ಲ. ಯಾರಿಗೆ ಉಳ್ಳವರೇ ಅಂದರೆ ಯಾರ್ಯಾರಿಗೆಲ್ಲ ಕಾರು, ಮನೆ ಎಲ್ಲ ಥರದ್ದು ಯಾರ್ಯಾರಿಗೆಲ್ಲ ಇದೆ ಅವರೇ ಈ ಸೌಲಭ್ಯಗಳನ್ನ ಪಡ್ಕೋತಾ ಇದ್ದಾರೆ. ಯಾರಿಗೆ ಬಡವರಿಗೆ ಸಿಗಬೇಕು ಅವ್ರುಗಳಿಗೆಲ್ಲ ಸಿಗ್ತಾ ಇಲ್ಲ. ಆ ಬಡವ್ರನ್ನೆಲ್ಲ ಏನು ಮಾಡ್ತಾ ಇದ್ದಾರೆ, APL ಕಾರ್ಡ್ ಪಟ್ಟಿಗೆ ಸೇರಿಸ್ತಾ ಇದ್ದಾರೆ. ಅದಕ್ಕೆ ಆಹಾರ ಸರಬರಾಜು ಇಲಾಖೆ ಇವಾಗ ಆ 40 ಲಕ್ಷ ಜನನ್ನ ಡಿಲೀಟ್ ಮಾಡೋಕ್ಕೆ ಮುಂದಾಗಿದೆ. ಹಾಗಾದರೆ ಅನರ್ಹ BPL ಕಾರ್ಡನ್ನು ಪತ್ತೆ ಮಾಡಿದ್ದು ಹೇಗೆ? ಇವಾಗ ಅನರ್ಹರನ್ನ ಹೇಗೆ ಪತ್ತೆ ಮಾಡಿದ್ದಾರೆ, ಅರ್ಹರನ್ನ ಹೇಗೆ ಪತ್ತೆ ಮಾಡಿದ್ದಾರೆ ಎಂಬುದರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಕೂಡ ಸ್ಟಾಪ್ ಮಾಡಬೇಡಿ, ನೀಟಾಗಿ ನೋಡಿ. ನಿಮಗೆಲ್ಲ ಇನ್ಫಾರ್ಮೇಷನ್ ಇದರಲ್ಲೇ ಸಿಗುತ್ತೆ. ಏನಕ್ಕೋಸ್ಕರ ಆ ಕಾರ್ಡ್ಗಳನ್ನ ಡಿಲೀಟ್ ಮಾಡಿದ್ದಾರೆ? ಆಹಾರ ಇಲಾಖೆ ಕಾರ್ಡ್ದಾರರ ಹೆಸರಿನಲ್ಲಿ ಪರಿಶೀಲಿಸಿದೆ. ಇವಾಗ ಆಹಾರ ಇಲಾಖೆನೇ ಮೇಯ್ನಾಗಿ ಅವ್ರವ್ರ ಕಾರ್ಡ್ ಹೆಸರು ಯಾರ ಹೆಸರಲ್ಲಿ ಇದರಲ್ಲಿ ಪರಿಶೀಲನೆ ಮಾಡಿದೆ. ಏನಂತ ಪರಿಶೀಲನೆ ಮಾಡಿದೆಯೇ? ಇವಾಗ BPL ಕಾರ್ಡ್ ಹೊಂದಿರೋರಿಗೆ ವಾಹನಗಳಿದೆಯಾ ಅಂತ ಸಾರಿಗೆ ಡಿಪಾರ್ಟ್ಮೆಂಟಿಂದ, ಸಾರಿಗೆ ಇಲಾಖೆಯಿಂದ ತಿಳ್ಕೊಂಡಿದೆ. ಆಮೇಲೆ ಫಲಾನುಭವಿಗಳು, ಇವಾಗ BPL ಕಾರ್ಡ್ ಇರೋರಿಗೆ ಮನೆ ಇದೆಯಾ, ಭೂಮಿ ಇದೆಯಾ ಅನ್ನೋದನ್ನ ಮಾಹಿತಿನ ಕಂದಾಯ ಇಲಾಖೆಯಿಂದ ತಿಳ್ಕೊಂಡಿದೆ. ಆಮೇಲೆ ಯಾರಿಗೆ BPL ಕಾರ್ಡ್ ಇದೆ, ಆ BPL ಕಾರ್ಡ್ ಇರೋರು IT ಏನಾದ್ರು ರಿಟರ್ನ್ಸ್ ಮಾಡಿದಾರಾ, IT ಏನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತಿದ್ದಾರೆ, ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ತಿಳ್ಕೊಳ್ತಾ ಇದ್ದಾರೆ. ಈ 3 ಡಿಪಾರ್ಟ್ಮೆಂಟ್ಗಳಿಂದ, ಎಲ್ಲ ಇಲಾಖೆಗಳಿಂದ ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಸರ್ಕಾರಿ ಕೆಲಸದಲ್ಲಿದ್ದಾರಾ, ಸರ್ಕಾರಿ ಪ್ರಾಯೋಜಿತ ಇಲಾಖೆಯಲ್ಲಿದ್ದಾರಾ, ನಿಗಮ ಮಂಡಳಿ ಕೆಲಸ ಮಾಡ್ತಿದ್ದಾರಾ, ಇವ್ರ ಬಗ್ಗೆಗಳೆಲ್ಲ ಈ ವಿಷಯಗಳ ಬಗ್ಗೆ ಕಲೆಕ್ಟ್ ಮಾಡಿಕೊಂಡು ಯಾರೆಲ್ಲ ಅನರ್ಹ ಕಾರ್ಡ್ಗಳಿದ್ದಾವೆ ಅವುಗಳನ್ನ ಪತ್ತೆ ಹಚ್ಚಿ ಕಂದಾಯ ಮತ್ತಿತರ ಇಲಾಖೆಗಳಿಂದ ಸಹಾಯ ತಗೊಂಡು 40ರಷ್ಟು ಕಾರ್ಡ್ಗಳನ್ನ ಪತ್ತೆ ಹಚ್ಚಿದೆ. ಇವಾಗ ಇದಕ್ಕೆ ಸರ್ಕಾರ ಮಾನದಂಡಗಳನ್ನ ವಿಧಿಸಿದೆ. ಏನು ಅಂತ ಹೇಳಿದ್ರೆ, BPL ಕಾರ್ಡ್ ಹೊಂದಲು ಮಾನದಂಡವೇನು? ಈಗ ಒಂದು BPL ಕಾರ್ಡ್ನ ಹೊಂದಬೇಕು ಅಂದರೆ ಅದಕ್ಕೆ ಮಾನದಂಡ ಏನೇನಿದೆ, ಇಂಥದ್ದಿದೆ ಅಂದರೆ ಅಂಥವ್ರಿಗೆ ಇರೋದಿಲ್ಲ. ಏನಂದರೆ, ಕುಟುಂಬದಲ್ಲಿ ವಾರ್ಷಿಕ 1.20 ಲಕ್ಷ, 1,20,000 ಲಕ್ಷ ರೂಪಾಯಿಗಿಂತ ಸಂಬಳ ಹೆಚ್ಚಿರಬಾರ್ದು. ಅದು ವಾರ್ಷಿಕ ಆದಾಯ ಬಂದು 1.20 ಲಕ್ಷಕ್ಕಿಂತ ಇರಬಾರ್ದು. ಅದಕ್ಕಿಂತ ಕಡಿಮೆ ಇರಬೇಕು, ಅದಕ್ಕಿಂತ ಹೆಚ್ಚಿರಬಾರ್ದು. ಆಮೇಲೆ 4 ಚಕ್ರದ ವಾಹನ ಅವ್ರ ಮನೇಲಿ ಇರಬಾರ್ದು. ವೈಟ್ ಬೋರ್ಡ್ 4 ಚಕ್ರದ ವಾಹನ ಉಳ್ಳವರಾಗಿದ್ದರೂ ಕೂಡ ಅವರು ಅನರ್ಹರೇ. ಆಮೇಲೆ IT ರಿಟರ್ನ್ಸ್ ಪಾವತಿಸುವವರು ಕೂಡ ಆಗಿರಬಾರದು. ಇವಾಗ ಅವರು IT ರಿಟರ್ನ್ಸ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಅವ್ರಿಗೂ ಕೂಡ BPL ಕಾರ್ಡ್ ಹೊಂದೋಕ್ಕೆ ಅರ್ಹರಿಲ್ಲ ಅವರು.
ಆಮೇಲೆ ಅವ್ರ ಹೆಸರಲ್ಲಿ ಆಗಲಿ 3 ಎಕರೆ ಭೂಮಿ, 3 ಎಕರೆಗಿಂತ ಹೆಚ್ಚು 3 ಎಕರೆ ಭೂಮಿ ಇದ್ದು ಅದು ಒಣಭೂಮಿನೇ ಆಗಲಿ, ನೀರಾವರಿ ಭೂಮಿನೇ ಆಗಲಿ, ಯಾವುದೇ ತರಹದ ಭೂಮಿ ಹೊಂದಿರ್ತಾರೆ ಅಂದ್ಕೊಳ್ಳಿ, ಅವರು ಕೂಡ BPL ಕಾರ್ಡ್ ಹೊಂದೋಕ್ಕೆ ಅರ್ಹರಲ್ಲ. ಅವ್ರಿಗೂ ಕೂಡ BPL ಕಾರ್ಡ್ ಪಡೆಯೋಕ್ಕೆ ಅವಶ್ಯಕತೆ ಇಲ್ಲ. ಅಂದರೆ ಅವ್ರಿಗೂ ಕೂಡ ಇದು BPL ಕಾರ್ಡಿಂದ ಅನರ್ಹರಾಗಿರ್ತಾರೆ. ಆಮೇಲೆ ಇನ್ನೂ ಒಂದೇನು ಅಂದರೆ, ನಗರ ಪ್ರದೇಶಗಳಲ್ಲಿ ಯಾವುದಾದ್ರೂ ಸಿಟಿಗಳಾಗಲಿ, ಸಿಟಿ ಪ್ಲೇಸಸ್ಸಲ್ಲಾಗಲಿ, ಸಿಟಿ ಸೆಂಟರಲ್ಲಾಗಲಿ, ಯಾವುದೇ ಪ್ಲೇಸಸ್ಗಳಲ್ಲಿ 1000 ಚದರ ಅಡಿ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿರುವವರು ಅರ್ಹರಲ್ಲ. 1000 ಅಡಿ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿರಬಾರ್ದು. ಅವರು ಕೂಡ ಇದಕ್ಕೆ ಅರ್ಹರಲ್ಲ, ಅವರು ಕೂಡ ಅನರ್ಹರೇ ಆಗ್ತಾರೆ. ಸರ್ಕಾರಿ ಕೆಲಸ ಆಗ್ಬೋದು, ಅರೆ ಸರ್ಕಾರಿ ಕೆಲಸ ಆಗ್ಬೋದು, ಉದ್ಯೋಗದಲ್ಲಿರೋರಾಗ್ಬೋದು, ಯಾರೇ ಈ ಸರ್ಕಾರಿ ಗೌರ್ಮೆಂಟ್ ಕೆಲಸಗಳಲ್ಲಿ ಆಗಲಿ, ಅದು ಕಾಂಟ್ರಾಕ್ಟ್ ಬೇಸ್ಡ್ ಗೌರ್ಮೆಂಟ್ ಕೆಲಸ ಆಗಲಿ, ಯಾವುದೇ ತರಹದ ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಉದ್ಯೋಗದಲ್ಲಿ ಏನಾದರೂ ಇದ್ದಾರೆ ಅಂದರೆ ಕೂಡ ಅವರು ಕೂಡ ಅರ್ಹತೆ ಇರುವುದಿಲ್ಲ. ಇವಾಗ ನಾನು ಏನೆಲ್ಲ ಹೇಳಿದೆ ಅರ್ಹತೆಗಳು, ಇವುಗಳೆಲ್ಲ ಮಾನದಂಡಗಳಾಗಿರ್ತವೆ. ಇವುಗಳೆಲ್ಲ ಯಾರೆಲ್ಲ ಹೊಂದಿರ್ತಾರೆ ಅಂಥವರು BPL ಕಾರ್ಡ್ದಾರರಾಗೋಕ್ಕೆ ಸಾಧ್ಯ ಇಲ್ಲ. ಅವ್ರುಗಳಿಗೆ BPL ಕಾರ್ಡು ಒಳಪಡೋದೇ ಇಲ್ಲ ಅಂತ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಪಟ್ಟಿ ಮಾಡಿದೆ. ಈ ಪಟ್ಟಿಯಲ್ಲಿ ಅವರು ಅರ್ಹರಲ್ಲ ಅಂತ ಹೇಳಿದೆ. ಈ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಚೆಕ್ ಮಾಡೋಕ್ಕೆ ಈ ಲಿಂಕ್ಗೆ ಹೋದರೆ ನೀವು ಆ ಲಿಂಕಿಂದ ನೀವು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ಲಿಂಕ್ನ ಹಾಕಿರ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.